ಎಲ್ಲಿದ್ಯಮ್ಮ? ಅಮ್ಮ ಅದೇನು ಅಮ್ಮ 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 ಏನು ಕೆಲಸ ಮಾಡೋದೇ ಬೇಡವಾ? ನಿನಗೆ ಟಿಫನ್ ರೆಡಿ ಮಾಡ್ತಾ ಇದೆ ಕಣೋ, ಯಾಕೆ ಇಷ್ಟು ಅರ್ಜೆಂಟ್ ಆಗಿ ಮಾಡ್ತಾ ಇದೀಯಾ? ಮೊದಲು ಆಶೀರ್ವಾದ ಮಾಡಮ್ಮ. ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ. ಅಮ್ಮ ಇವತ್ತು ಕಾಲೇಜ್ ನಲ್ಲಿ ಪ್ರಾಕ್ಟಿಕಲ್ ಇತ್ತು, ಹಾಗಾಗಿ ಅರ್ಜೆಂಟ್ ಆಗಿ ಹೋಗ್ತಾ ಇದೀನಿ ಅಷ್ಟೇ. ಅದೇನಂದ್ರೆ ಯಾಕೋ ಏನಾಯ್ತು? ಕಾಲೇಜ್ ನಲ್ಲಿ ಗಲಾಟೆ ಏನಾದ್ರು ಮಾಡ್ಕೊಂಡು ಏನು? ಇಲ್ಲಮ್ಮ ಇಲ್ಲ, ಯಾಕಂದ್ರೆ ನೀವು ವಯಸ್ಸು ಹುಡುಗರನ್ನೆಲ್ಲ ನಂಬೋದಕ್ಕಾಗೋದಿಲ್ಲ. ಹಾಗೇನಿಲ್ಲಮ್ಮ. ನೋಡಮ್ಮ, ಇವತ್ತು ಒಂದು 10 ದಿವಸ ಟೈಮಿಂಗ್ ಕೊಟ್ಟಿದ್ದಾರೆ. ಅದೇನಂದ್ರೆ ಫೀಸ್ ತುಂಬೇಕಂತೆ. ಫೀಸಾ? ಹೌದಮ್ಮ. ಫೀಸ್ ಬಗ್ಗೆ ನೀನು ಯೋಚನೆ ಮಾಡ್ಬೇಡ, ಇನ್ನು 10 ದಿನ ಟೈಮ್ ಇದೆಯಲ್ವಾ? ಹೌದಮ್ಮ. ನಾನು ಹೇಗಾದ್ರೂ ರೆಡಿ. ಹಾ, ನಮ್ಮ ಸೌಕರ್ಯ ಇದಾರಲ್ಲ ಅವ್ರ ಹತ್ರ ಕೇಳಿ ನಾನು ಹೇಗಾದ್ರೂ ಅವ್ರ ಕಾಲಿಗೆ ಬಿದ್ದಾದ್ರೂ ಹಣ ಅರೇಂಜ್ ಮಾಡ್ತೀನಿ. ನೀನು ಓದಿನ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೋಬೇಡ. ಕಣ್ಣಮ್ಮ, ಹಾಗೆ ಮಾಡ್ತೀನಿ, ಆಯ್ತಾ? ಚೆನ್ನಾಗಿ ಓದ್ಬೇಕು. ಸರಿ. ಇದರಲ್ಲಿ ಟಿಫನ್ ಇದೆ, ಹೊಟ್ಟೆ ತುಂಬಾ ತಿನ್ಬೇಕು, ಯಾರಿಗೂ ಕೊಡ್ಬಾರ್ದು, ಆಯ್ತಾ? ಸರಿ ಕಣಮ್ಮ. ಕಂದ, ನೀನಿನ್ನ ಏನು ತಪ್ಪು ತಿಳ್ಕೊಳಲ್ಲ ಅಂದ್ರೆ ಒಂದ್ ಮಾತು ಕೇಳಲ್ಲ. ಅಮ್ಮ ಈ ತರ ಕೇಳ್ತೀನಿ ಅಂತ ಮನ್ಸಿಗೆ ಬೇಜಾರು ಮಾಡ್ಕೋಬೇಡ. ಯಾಕಂದ್ರೆ ಈ ಕಾಲದ ಮಕ್ಕಳು ಕೆಲವೊಬ್ಬರನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ನಿಮ್ಮ ಅಮ್ಮನಿಗೆ ಭಯ ಅಲ್ಲ, ನಿನ್ ಮೇಲೆ ಯಾವುದೇ ರೀತಿ ಸಂದೇಹ ಇಲ್ಲ. ನೀನ್ ನಾಳೆ ಓದಿ ವಿದ್ಯಾವಂತನಾಗಿ ನಿನ್ಗೊಂದು ಒಳ್ಳೆ ಕೆಲಸ ಸಿಕ್ಕ ಮೇಲೆ ನಿಮ್ಮಮ್ಮನ್ನ ಚೆನ್ನಾಗಿ ನೋಡ್ಕೋತೀಯಲ್ವಾ? ನೋಡಮ್ಮ, ನಿನ್ನ ಬಂಗಾರದ ಗಿಣಿ ಹಾಗೆ ಮುದ್ದಾಗಿ ನೋಡ್ಕೊಳ್ತೀನಿ, ಸರಿನೇನಮ್ಮ? ನಿಜ. ನೋಡಮ್ಮ, ಶಾಲೆಯಲ್ಲಿ ಪಾಠ ಕಲಿಸುವ ಗುರು ಯಾರೇ ಆದ್ರೂ ನನಗೆ ನೀತಿ ಪಾಠ ಹೇಳಿದ ಮೊದಲ ಗುರು ನೀನೇ. ನಿನ್ನ ಅಮೃತಮಯ ನುಡಿಗಳಿಂದ ಕಲಿತಿರುವ ಮಗ ಕಣಮ್ಮ ನಾನು. ನೋಡಮ್ಮ, ಈ ಹಿಂದೆ ಈ ಸಮಾಜದಲ್ಲಿ ಯಾವ ಮಕ್ಕಳು ಕೂಡ ಅವರ ತಂದೆ ತಾಯಿನ ಅಷ್ಟು ಚೆನ್ನಾಗಿ ನೋಡಿರಬಾರ್ದು, ಕೂಡ ನೋಡ್ಕೊಳ್ಬಾರ್ದು, ಅಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ, ಸರಿನೇನಮ್ಮ? ನನ್ನ ಮಗ ಸರಿ ಕಣಮ್ಮ, ಬರ್ತೀನಿ. ಯಾಕಂದ್ರೆ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ. ನೋಡು, ನೀನು ಓದಿನ ಬಗ್ಗೆ ಅಷ್ಟೇ ತಲೆ ಕೆಡಿಸ್ಕೋಬೇಕು, ದುಡ್ಡಿನ ಬಗ್ಗೆ ನೀನ್ ತಲೆ ಕೆಡಿಸ್ಕೋ. ಸರಿ ಕಣಮ್ಮ. ನಿಮ್ಮಮ್ಮ ನಾನು ಇದ್ದೀನಲ್ವಾ, ಓಕೆ, ನೋಡ್ಕೋತೀನಿ. ಶರಣಯ್ಯ ಹತ್ರ ಕೇಳ್ತೀನಿ, ಇಲ್ಲ ಸಾವುಕಾರ ಹತ್ರ ಕೇಳ್ತೀನಿ, ಯಾರ ಹತ್ರ ಆದ್ರೂ ಒಟ್ಟು ಕೇಳಿ ಹಣ ತರ್ತೇನೆ. ಬಾಯ್. ಪ್ಲೀಸ್. ಬಾಯ್. ಎಂತ ಮುಗ್ಧ ಕಂದ ನನ್ನ ಕಂದ. ಈ ತಾಯಿ ನಿನ್ನ ಮೇಲೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದೀನಿ ಕಣೋ. ನಾನು ಒಂದು ಹೊತ್ತು ಊಟ ಮಾಡಿ ನಿನ್ನ ಸಾಕಿ ಸಲಹೆ ವಿದ್ಯಾವಂತಳನ್ನಾಗಿ ಮಾಡ್ತಾ ಇದ್ದೀನಿ. ನನ್ನ ಆಸೆ ಒಂದೇ ಕಣ, ನೀನು ಓದಿ ವಿದ್ಯಾವಂತನಾಗಿ ದುಷ್ಟರನ್ನ ಸಂಹಾರ ಮಾಡಬೇಕು, ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು. ಅದೇ ಕಣಪ್ಪ ಈ ತಾಯಿ ಆಸೆ. ಯಾವುದೇ ದುಶ್ಚಟಕ್ಕೆ ಮಾತ್ರ ನೀನು ಬೀಳ್ಬಾರ್ದಪ್ಪ, ಬೀಳ್ಬಾರ್ದು.